ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ನಾವು ಇಂದು ಸಹಜವಾದ ನಮ್ಮಲ್ಲೇ ಇರುವ ಸಂತೋಷದ ಶಕ್ತಿಯ ಬಗ್ಗೆ ಮಾತಾಡೋಣ. ಬನ್ನಿ, ಒಂದು ಮೂಲಭೂತ ಪ್ರಶ್ನೆಯಿಂದ ಶುರು ಮಾಡೋಣ. ಈ ಪ್ರಶ್ನೆ ಸಂತೋಷದ ಬಗ್ಗೆ ನಮಗಿರುವ ಒಂದು ಸಾಮಾನ್ಯ ನಂಬಿಕೆಯನ್ನೇ ಅಲುಗಾಡಿಸಬಹುದು. ಅದೇನಂದ್ರೆ, ನಾವು ಖುಷಿಯಾಗಿರ್ಲು ನಿಜವಾಗ್ಲೂ ಒಂದು ಕಾರಣ ಬೇಕಾ? ಸರಿ, ಹಾಗಾದ್ರೆ ಇದನ್ನ ಸ್ವಲ್ಪ ಆಳವಾಗಿ ನೋಡೋಣ. ಮೊದಲಿಗೆ, ಕಾಲ ಕಳೆದಂತೆ ಸಂತೋಷದ ಜೊತೆಗಿನ ನಮ್ಮ ಸಂಬಂಧ ಹೇಗೆಲ್ಲ ಬದಲಾಗುತ್ತೆ ಅನ್ನೋದನ್ನ ಗಮನಿಸೋಣ. ಈ ಸ್ಲೈಡ್ ನೋಡಿ. ಬಾಲ್ಯದಿಂದ ನಾವು ದೊಡ್ಡೋರಾಗುವವರೆಗಿನ ಒಂದು ದೊಡ್ಡ ಬದಲಾವಣೆಯನ್ನ ಎಷ್ಟು ಅದ್ಭುತವಾಗಿ ತೋರಿಸ್ತೆ ಅಲ್ವಾ? ಚಿಕ್ಕವರಿದ್ದಾಗ ಸಂತೋಷ ಅನ್ನೋದು ಸಹಜವಾಗಿತ್ತು. ಆದರೆ ಈಗ ಅದಕ್ಕೊಂದು ಕಾರಣ ಬೇಕು, ಒಂದು ಸಮರ್ಥನೆ ಬೇಕು. ಇಲ್ಲಿ ನಾವು ಗಮನಿಸಬೇಕಾದ ಮೊದಲನೇ ಮುಖ್ಯವಾದ ವಿಷಯ ಏನಂದ್ರೆ, ನಮ್ಮ ಸಹಜ ಸ್ಥಿತಿನೇ ಸಂತೋಷವಾಗಿರೋದು. ಅದಕ್ಕೆ ಯಾವುದೇ ಪ್ರಚೋದನೆ ಬೇಕಾಗಿಲ್ಲ. ನೋಡಿ, ಒಂದು ಮಗು ಯಾವುದೇ ಕಾರಣ ಇಲ್ಲದೆ ನಗುತ್ತೆ, ಆದ್ರೆ ದೊಡ್ಡವರು ನಗೋದಕ್ಕೆ ಒಂದು ಕಾರಣವನ್ನು ಹುಡುಕ್ತಾರೆ. ಆದ್ರೆ ಈಗೇನಾಗಿದೆ ಗೊತ್ತಾ? ಸಂತೋಷ ಅನ್ನೋದು ಷರತುಬದ್ಧ, ಅಂದ್ರೆ ಕಂಡೀಷನಲ್ ಆಗಿಬಿಟ್ಟಿದೆ. ಮೊದ್ಲು ಏನಾದ್ರೂ ಒಂದನ್ನ ಸಾಧಿಸ್ಬೇಕು, ಆಮೇಲೆ ಸಂತೋಷ ಸಿಗುತ್ತೆ ಅನ್ನೋ ಹಾಗೆ. ಮೊದ್ಲೆಲ್ಲಾ ಖುಷಿ ತಾನಾಗೆ ಬರ್ತಿತ್ತು, ಆದ್ರೆ ಈಗ ಹೀಗಾದ್ರೆ ಮಾತ್ರ ಬರುತ್ತೆ. ಇದು ನಿಜಕ್ಕೂ ಒಂದು ತುಂಬಾನೇ ಶಕ್ತಿಯುತವಾದ ಯೋಚನೆ. ಪ್ರಕೃತಿ ನಮಗೆ ಸಂತೋಷವನ್ನ ಬಳವಳಿಯಾಗಿ ಕೊಟ್ಟಿತ್ತು, ಆದ್ರೆ ಈ ಸಮಾಜ ನಾವು ಖುಷಿಯಾಗಿರೋದಕ್ಕೂ ಕೆಲವು ಕಂಡೀಷನ್ಸ್ ಅಂದ್ರೆ ಷರತ್ತುಗಳನ್ನ ಹಾಕ್ಬಿಟ್ಟಿದೆ. ಚಾಣಕ್ಯರ ಈ ಮಾತು ಕೇಳಿ, ಸ್ವಯಂ ಪರ್ ವಿಜಯ್ ಸಬ್ಸೆ ಬಡೀ ಜೀತ್ ಹೈ. ಅಂದ್ರೆ ನಮ್ಮ ಮೇಲೆ ನಾವು ಸಾಧಿಸೋ ಗೆಲುವೇ ಅತಿ ದೊಡ್ಡ ಗೆಲುವು. ಇದು ಹೇಳೋದೇನಂದ್ರೆ, ನಿಜವಾದ ಪ್ರಯಾಣ ಹೊರಗಲ್ಲ, ನಮ್ಮೊಳಗೇ ಇದೆ ಅಂತ. ಹಾಗಾದ್ರೆ ಈ ಆನಂದದ ಮೂಲ ಇರೋದಾದ್ರೂ ಎಲ್ಲಿ? ನಾವು ಇದನ್ನೇ ಹುಡುಕ್ತಾ ಹೋದ್ರೆ, ಚೆನ್ನಾಗಿರೋದು ಅನ್ನೋದು ನಮ್ಮ ದೇಹದ ಒಂದು ಸಹಜ ವ್ಯವಸ್ಥೆ, ಅನ್ ಇನ್ಬಿಲ್ಟ್ ಸಿಸ್ಟಮ್ ಅನ್ನೋದು ಗೊತ್ತಾಗತ್ತೆ. ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಚೆನ್ನಾಗಿರೋದು ಅನ್ನೋದು ಒಂದು ಪ್ರಕ್ರಿಯೆಯಲ್ಲ, ಅದು ನಮ್ಮ ಸಹಜ ಸ್ಥಿತಿ. ಅಂದ್ರೆ ಇದನ್ನ ನಾವು ಕಷ್ಟಪಟ್ಟು ಸಾಧಿಸ್ಬೇಕಾಗಿಲ್ಲ, ಬದಲಿಗೆ ನಮ್ಮ ಮೂಲ ಸ್ಥಿತಿಗೆ ವಾಪಸ್ ಹೋದ್ರೆ ಸಾಕು. ಇದರರ್ಥ ನಾವು ಸಂತೋಷವನ್ನ ಹೊರಗಿನಿಂದ ಸಂಪಾದಿಸ್ಬೇಕಾಗಿಲ್ಲ, ಅದು ನಮ್ಮಲ್ಲೇ ಮೊದಲಿಂದನೂ ಇದೆ ಅನ್ನೋದನ್ನ ಜಸ್ಟ್ ನೆನೆಸ್ಕೊಂಡ್ರೆ ಸಾಕು. ಈ ಹೋಲಿಕೆ ಎಷ್ಟೂ ಅದ್ಭುತವಾಗಿದೆ ಅಲ್ವಾ? ನಾವು ಉಸಿರಾಡೋದಕ್ಕೇನಾದ್ರೂ ಟ್ರೈನಿಂಗ್ ಬೇಕಾ? ಇಲ್ಲ ತಾನೇ. ಟಿಕ್ ಹಾಗೆಯೇ ಚೆನ್ನಾಗಿರೋದಕ್ಕೆ ನಮ್ಗೆ ಹೊರಗಿನಿಂದ ಯಾವುದೇ ಪ್ರಚೋದನೆ, ಎಕ್ಸ್ಟರ್ನಲ್ ಟ್ರಿಗರ್ ಬೇಕಾಗಿಲ್ಲ. ಇಕಾರ್ಟ್ ಟೋಲೆ ಅವರ ಈ ಮಾತು ಇದೇ ವಿಷಯವನ್ನ ಇನ್ನಷ್ಟು ಗಟ್ಟಿ ಮಾಡುತ್ತೆ. ನಿಜವಾದ ಶಾಂತಿ ನಮ್ಮೊಳಗೇ ಇದೆ, ಅದು ಯಾವುದನ್ನೂ ಅವಲಂಬಿಸಿಲ್ಲ ಅಂತ. ಹಾಗಾದ್ರೆ ಸಂತೋಷವನ್ನ ದುಡ್ಡು ಕೊಟ್ಟು ತಗೋಬೇಕು ಅಥವಾ ಕಷ್ಟಪಟ್ಟು ಗಳಿಸ್ಬೇಕು ಅಂತ ಹೇಳೋ ಈ ಸಮಾಜದ ಷರತ್ತುಗಳಿಂದ ನಾವು ಹೊರಗೆ ಬರೋದು ಹೇಗೆ? ಇಲ್ಲಿರೋ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ವಸ್ತುಗಳನ್ನ ಖರೀದಿಸೋದ್ರಲ್ಲಿ ತಪ್ಪೇನಿಲ್ಲ, ಆದ್ರೆ ಆ ವಸ್ತುಗಳೇ ಸಂತೋಷದ ಮೂಲ ಅನ್ನೋ ಭ್ರಮೆಯಿಂದ ಹೊರಗೆ ಬರ್ಬೇಕು. ನಾವು ವಸ್ತುಗಳನ್ನ ಕೊಂಡುಕೊಡ್ಬೋದು, ಆದ್ರೆ ಸಂತೋಷವನ್ನಲ್ಲ. ನೋಡಿ, ಇದೊಂದು ದೊಡ್ಡ ಬದಲಾವಣೆಗೆ ದಾರಿ ಮಾಡ್ಕೊಡುತ್ತೆ. ಮೊದಲು ಫೀಲ್ ಗುಡ್ ಅಂದ್ರೆ ಚೆನ್ನಾಗಿರೋ ಭಾವನೆಯನ್ನ ಅನುಭವಿಸಿ, ಆಮೇಲೆ ಯಾವುದೇ ಕೆಲಸ ಮಾಡಿ ಅಥವಾ ಏನಾದ್ರೂ ಖರೀದಿ ಮಾಡಿ. ಆಗ ನೋಡಿ, ನಮ್ಮ ನಿರ್ಧಾರಗಳ ಗುಣಮಟ್ಟ ಎಷ್ಟೋ ಪಟ್ಟು ಹೆಚ್ಚಾಡುತ್ತೆ. ಅಂದ್ರೆ ಇಡೀ ಹುಡುಕಾಟದ ದೃಷ್ಟಿಕೋನವನ್ನೇ ಬದಲಾಯಿಸ್ಬೇಕು. ನಮ್ಗೆ ಸಂತೋಷ ಬೇಕಾಗಿಲ್ಲ, ನಮ್ಗೆ ಬೇಕಾಗಿರೋದು ನಮ್ಮಲ್ಲೇ ಸಂತೋಷ ಮೊದಲಿಂದಾನೂ ಇದೆ ಅನ್ನೋ ನೆನಪು ಮಾತ್ರ. ಒಂದು ದೇಶ ತನ್ನ ಸ್ವಾತಂತ್ರ್ಯವನ್ನ ಮರಳಿ ಪಡೆದ ಹಾಗೆ ನಮ್ಮ ಆಂತರಿಕ ಸ್ವಾತಂತ್ರ್ಯವನ್ನ, ನಮ್ಮ ಸಹಜ ಸ್ಥಿತಿಯನ್ನ ನಾವು ಮರಳಿ ಪಡೆಯೋದು ಹೇಗೆ? ಬನ್ನಿ ಅದ್ರ ಬಗ್ಗೆ ನೋಡೋಣ. ಗಾಂಧೀಜಿಯವರು ನಮಗೆ ರಾಜಕೀಯ ಆಜಾದಿಯನ್ನ ನೆನಪಿಸಿದ್ರು ಅಲ್ವಾ? ಅದೇ ರೀತಿ ನಮ್ಮ ಫೀಲ್ ಗುಡ್ ಫ್ರೀಡಮ್ ಅಂದ್ರೆ ಚೆನ್ನಾಗಿರುವ ಸ್ವಾತಂತ್ರ್ಯವನ್ನ ನಾವು ನೆನಪಿಸ್ಕೊಳ್ಬೇಕಿದೆ. ಹಾಗಾದ್ರೆ ಇವತ್ತಿನ ಆಂದೋಲನ ಏನಾಗಿರ್ಬೇಕು? ಪ್ರತಿಕ್ಷಣ ಚೆನ್ನಾಗಿರುವುದು ನನ್ನ ಜನ್ಮಸಿದ್ಧ ಹಕ್ಕು ಅನ್ನೋ ಒಂದು ವೈಯಕ್ತಿಕ ದೃಢವಾದ ಘೋಷಣೆ ಆಗ್ಬೇಕು. 24x7 ಯಾವುದೇ ಕಾರಣವಿಲ್ಲದೆ, ಯಾಕಂದ್ರೆ ನಾನು ಅಸ್ತಿತ್ವದಲ್ಲಿದ್ದೇನೆ, ಆದ್ರಿಂದ ನಾನು ಚೆನ್ನಾಗಿದ್ದೇನೆ. ಇದೇ ನಮ್ಮ ಮೂಲಮಂತ್ರವಾಗ್ಬೇಕು. ಇದು ಬೇಷರತ್ತಾದ ಯೋಗಕ್ಷೇಮದ ಅಂತಿಮ ಸ್ಥಿತಿ. ಸರಿ, ಇಷ್ಟೆಲ್ಲ ಮಾತಾಡಿದ್ವಿ. ಇದನ್ನೆಲ್ಲ ಒಟ್ಟುಗೂಡಿಸಿ ನಮ್ಮ ದೈನಂದಿನ ಜೀವನದಲ್ಲಿ ಇದನ್ನ ಹೇಗೆ ಅಳವಡಿಸಿಕೊಳ್ಳೋದು ಅಂತ ನೋಡೋಣ ಬನ್ನಿ. ಹಾಗಾದ್ರೆ ಇವತ್ತಿನ ಚರ್ಚೆಯ ಸಾರಾಂಶ ಇಷ್ಟೆ. ಚೆನ್ನಾಗಿರೋದು ಅನ್ನೋದು ಸಹಜ, ಅದು ನಮ್ಮಲ್ಲೇ ಇದೆ ಮತ್ತು ಅದು ಈಗ್ಲೇ ಈ ಕ್ಷಣದಲ್ಲೇ ನಮ್ಗೆ ಲಭ್ಯವಿದೆ. ನಮ್ಮ ಉಸಿರು ನಮ್ಮ ಹೃದಯ ಬಡಿತದಷ್ಟೇ ಸ್ವಾಭಾವಿಕ. ಇದಕ್ಕೆ ಯಾವುದೇ ಟ್ರೈನಿಂಗ್, ಯಾವುದೇ ಷರತ್ತು ಅಥವಾ ಯಾವುದೇ ಕಾರಣ ಬೇಕಿಲ್ಲ. ಇದು ಈಗ ಇಲ್ಲಿ 24x7 ಲಭ್ಯವಿರುವ ನಮ್ಮ ಜನ್ಮಸಿದ್ಧ ಹಕ್ಕು. ಹಾಗಾದ್ರೆ
ಈ ತಿಳುವಳಿಕೆನ ನಮ್ಮ ಜೀವನದ ಭಾಗವಾಗಿಸ್ಕೊಳ್ಳೋಕೆ ಇಲ್ಲಿ 3 ಸರಳ ಹೆಜ್ಜೆಗಳಿವೆ. ಮೊದಲನೇದು ಅರಿತುಕೊಳ್ಳಿ. ಒಂದು ಆಳವಾದ ಉಸಿರು ತೆಗೆದುಕೊಂಡು ನಾನು ಇರೋದಕ್ಕೋಸ್ಕರನೇ ಚೆನ್ನಾಗಿರ್ಬಲ್ಲೆ ಅಂತ ಹೇಳ್ಕೊಳ್ಳಿ. ಎರಡನೇದು ಅಭ್ಯಾಸ ಮಾಡಿ. ಏನಾದ್ರೂ ಕೊಂಡುಕೊಳ್ಳೋ ಮೊದಲು ಆ ಚೆನ್ನಾಗಿರೋ ಭಾವನೆಯನ್ನ ಮೊದಲು ಅನುಭವಿಸಿ ಆಮೇಲೆ ನಿರ್ಧಾರ ಮಾಡಿ. ಮತ್ತು ಮೂರನೇದು ಇದನ್ನ ಬಲಪಡಿಸಿ. ನಿಮ್ಮ ಈ ಸಹಜ ಸ್ಥಿತಿಯ ಜೊತೆ ಸಂಪರ್ಕದಲ್ಲಿರಲು ಆಗಾಗ ನಿಮಗೆ ನೀವೇ ನೆನಪು ಮಾಡಿಕೊಳ್ಳಿ. ಹಾಗಾಗಿ ಕೊನೆಯದಾಗಿ ನಾವು ನೆನಪಿಟ್ಟುಕೊಳ್ಬೇಕಾದ ವಿಷಯ ಇಷ್ಟೇ. ಚೆನ್ನಾಗಿರೋದು ಅನ್ನೋದು ನಾವು ಕಷ್ಟಪಟ್ಟು ಕಲಿಬೇಕಾದ ಒಂದು ಸ್ಕಿಲ್ ಅಲ್ಲ. ಅದು ನಮಗೆ ಪ್ರಕೃತಿ ಕೊಟ್ಟಿರೋ ಒಂದು ಅದ್ಭುತವಾದ ಗಿಫ್ಟ್. ಅದನ್ನ ಸಂಪಾದಿಸೋ ಬದಲು ನೆನಪಿಸ್ಕೊಂಡು ಸ್ವೀಕರಿಸೋಣ ಸಾಕು.